ಡೇವಿಡ್ ನೀನು ಸೋತೋದೆ ಕಣೋ. ಗೇಮ್ ಸ್ಟಾರ್ಟ್ ಮಾಡ್ದವನ್ನೇ ಸಾಯಿಸ್ಬಿಟ್ರಲ್ಲೋ. ಛೇ, ಅವ್ನು ಬಿಲ್ಡಪ್ ಕೊಟ್ಟಷ್ಟು ಟೈಮೂ ಆಗಲಿಲ್ಲ ಅವ್ನು ಸೋಲೋದಕ್ಕೆ. ಇವಾಗ ಗೇಮ್ ಹೆಂಗೆ ಆಡಬೇಕು ಅಂತ ಆಡಿ ತೋರಿಸ್ತೀನಿ ನೋಡು. ವರುಣ್ ತುಂಬಾ ಚೆನ್ನಾಗಿ ಆಡ್ತಿದ್ಯಾ. ಏನೋ ಮಗ, ಇಷ್ಟಕ್ಕೆ ಮುಂಚೆ ಏನೋ ಹೇಳ್ತಾ ಇದ್ದೆ, ಎಲ್ರಿಗೂ ಮುಂಚೆ ನೀನೇ ಔಟ್ ಆಗ್ಬಿಟ್ಟಲ್ಲೋ. ಯಾವನೂ ಗೊತ್ತು ಹಿಂಗೆ ಔಟ್ ಆಗ್ತೀನಿ ಅಂತ. ಏನು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗ್ಬಿಟ್ಟೆ. ಚೆನ್ನಾಗೇ ಆಡ್ತಿದ್ದೆ ಕಣೋ, ಅದು ಹೆಂಗೆ ಔಟ್ ಆದೆ ಅಂತಲೇ ಗೊತ್ತಾಗಲಿಲ್ಲ. ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ಅವನೇ ಗೆದ್ಬಿಟ್ಟ. ಎಲ್ಲರೂ ಸೋತೋದ್ರು, ಇವಾಗ ನ್ಯಾನ್ಸಿ ಒಬ್ಬಳೇ ಇರೋದು. ಅಯ್ಯೋ, ನ್ಯಾನ್ಸಿ ಕೂಡ ಗೆಲ್ತಾಳೆ ಅಂತ ಅನ್ನಿಸ್ತಿಲ್ವಲ್ಲೋ. ಈಗ ಈ ಗೇಮ್ ಆಡೋ ಅವಶ್ಯಕತೆ ಇದೆಯಾ? ಈ ಗೇಮ್ ನನಗಿಷ್ಟ ಆಗ್ಲಿಲ್ಲ. ಬಾ ವರ್ಷ, ಹೋಗ್ ಮಲ್ಕೊಳ್ಳೋಣ. ಸರಿ ಸರಿ, ಮತ್ತೆ ಹೊರಡೋಣ. ನೀವೆಲ್ರೂ ಹೋಗ್ರೋ, ನಂಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ. ಇವಾಗೇನ್ ಕೆಲ್ಸನಪ್ಪ? ಲೋ ನೀನು ಹೋಗೋ, ನೀನು ಹೋಗೋ. ಹೋಗಲ್ಲ ವರುಣ್, ಬಾರೋ ಹೋಗೋಣ. ಏನೋ ಅವ್ನು ಬರಲ್ವಂತ? ಅವನಿಗೇನೋ ಪೊದೆಯಲ್ಲಿ ಕೆಲಸ ಐತಂತೆ, ನೀನ್ ಬಾ. ಪೊದೆಲ್ಲ? ಗುಡ್ ನೈಟ್ ಕಣೋ ಡೇವಿಡ್. ಗುಡ್ ನೈಟ್ ಕಣೋ. ನ್ಯಾನ್ಸಿ, ನಿನಗೊಂದು ವಿಷಯ ಹೇಳಬೇಕು. ಹೇಳು. ತೇಜ ಅಂದರೆ ನಂಗೆ ತುಂಬ ಇಷ್ಟ, ಆದರೆ ಅವಳಿಗೆ ಆ ವಿಷಯ ಹೇಗೆ ಹೇಳೋದೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನಿನಗೆ ಗೊತ್ತಲ್ವಾ ತೇಜು ಬಗ್ಗೆ? ಅವಳು ಯಾರನ್ನೂ ಲವ್ ಮಾಡಲ್ಲ. ಅವಳು ಕೂಡ ಯಾವತ್ತಾದರೂ ಯಾರನ್ನಾರು ಮದುವೆ ಆಗಲೇಬೇಕಲ್ವಾ? ಕರೆಕ್ಟೇ, ಆದರೆ ಇವಾಗ ಏನೂ ಹೇಳ್ಬೇಡ. ಮೊದಲಿದೆಲ್ಲ ಸರಿ ಹೋಗ್ಲಿ. ಇವಾಗ ನನ್ನ ಮೈಂಡು ಕೂಡ ಕ್ಲಿಯರ್ ಆಗಿಲ್ಲ. ಲೆಟ್ಸ್ ಸಿ. ಎಲ್ಲ ಸರಿಯಾಗತ್ತೆ, ಡೋಂಟ್ ವರಿ. ಎದ್ರಳಲ್ಲಿ ನನ್ನ ತಮ್ಮಂಗೆ ಏನಾಯ್ತು ಅಂತ ನಿಮಗೆ ಮಾತ್ರ ಗೊತ್ತು. ಹೇಳು, ಏನಾಯ್ತು ಅಂತ? ಏನಾಯ್ತು ಅವತ್ತಿನ ರಾತ್ರಿ? ನಿಜ ಹೇಳು. ಹೇಳ್ಬೇಕಣ, ನನ್ಗೇನೋ ಗೊತ್ತಿಲ್ಲ. ನಿನಗೆ ಗೊತ್ತು ಅಂತ ನನಗೆ ಗೊತ್ತು, ಹೇಳೋ. ನಿಜ ಹೇಳಲೇ. ಹೇಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ನೀ ನಿಜ ಹೇಳೋ ತಂಗ್ ಬಿಡಲ್ಲ ಕಣೋ. ಈ ತರ ಆಗುತ್ತೆ ಅಂತ ಹೇಳೋ. ಬಿಡಲ್ಲ ಕಣೋ ನಾನಿನ್ನ. ಹೇಳಲೇ, ನಾನು ನಿನ್ನ ಬಿಡ. ಸಾಯಿಸ್ಬಿಟ್ರಲ್ಲೋ. ಬಿಡಲ್ಲ, ನಿಮ್ ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಏಯ್, ರಿಲ್ಯಾಕ್ಸ್ ಆಗೋ, ಅವ್ರ ಮಾತೆಲ್ಲ ತಲೆಗೆ ಹಾಕೊಂಬಿಡ. ಅಷ್ಟಕ್ಕೂ ನಾನು ಏನು ಮಾಡಿದೆ? ಅಲ್ಲ, ನಾವೆಲ್ಲ ಏನು ಮಾಡಿದೀವಿ? ಸಿ ಜೋಸೆಫ್, ಡೇವಿಡ್ ತೀರ್ಕೊಂಡಾಗ್ಲಿಂದ ಆ ಥರ ಅವ್ನು ಬಿಹೇವ್ ಮಾಡ್ತಿದ್ದಾನೆ. ಇದರಲ್ಲಿ ಅವನ ತಪ್ಪೇನೂ ಇಲ್ಲ. ಓಕೆ, ನನಗೆ ತುಂಬ ತಲೆನೋವ್ತಾ ಇದೆ. ನನ್ನ ಜೊತೆ ಯಾರಾದರೂ ಕಾಫಿ ಕುಡಿಯಕ್ಕೆ ಬರ್ತೀರಾ? ನ್ಯಾನ್ಸಿ, ನಾನು ಹೊರಡ್ತೀನಿ. ಸರಿ, ಬಾ ಹೋಗೋಣ. ವರುಣ್, ಹೇಳು. ಜೋಸೆಫ್ ಕೂಡ ತೇಜುನ ಲವ್ ಮಾಡ್ತಿದ್ದಾನೆ. ನೀನು ಕೂಡ ತೇಜುನ ಲವ್ ಮಾಡ್ತಿದೀಯ ಅಂತ ನನಗೆ ಗೊತ್ತು. ಜೋಸೆಫ್ಗೆ ನಾನು ಇಲ್ಲಿವರೆಗೂ ಏನೂ ಹೇಳಿಲ್ಲ. ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಬಂದರೆ ನನಗಿಷ್ಟ ಆಗಲ್ಲ. ಆದರೆ ಇದೇ ಥರ ಮುಂದುವರೆದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಒಂದ್ಸರಿ ಜೋಸೆಫ್ ಹತ್ರ ಮಾತಾಡಿ ನೋಡು.